ಬಸ್ ಬಿಟ್ರು ಕಾರ್ ಬಿಟ್ರು ಟ್ರ್ಯಾಕ್ಟರ್ನಲ್ಲೇ ಗೋವಾ ಟ್ರಿಪ್ ಅನ್ನ ಮಾಡಿದ್ದಾರೆ. ಟ್ರ್ಯಾಕ್ಟರ್ನಲ್ಲೇ ಗೋವಾ ಪ್ರವಾಸವನ್ನ ಮಾಡಿದ್ದಾರೆ ಯುವ ರೈತರು. ಬಸ್ ಬಿಟ್ರು ಕಾರ್ ಬಿಟ್ರು ಟ್ರ್ಯಾಕ್ಟರ್ನಲ್ಲೇ ಗೋವಾ ಟ್ರಿಪ್ ಅನ್ನ ಮಾಡಿದ್ದಾರೆ. ಟ್ರ್ಯಾಕ್ಟರ್ನಲ್ಲೇ ಗೋವಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಯುವ ರೈತರು. ಒಂದೇ ಕಲರ್ ಟಿ ಶರ್ಟ್ ಅನ್ನ ಧರಿಸಿ 16 ಯುವ ರೈತರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೊಸ ಟ್ರ್ಯಾಕ್ಟರ್ ಅನ್ನ ಖರೀದಿಸಿದಂತಹ ಶಿಶುನಾಳ ಗ್ರಾಮದ ಮೈಲಾರಪ್ಪ ಆ ಟ್ರ್ಯಾಕ್ಟರ್ನಲ್ಲೇ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 16 ಯುವ ರೈತರ ಜೊತೆ ಮೈಲಾರಪ್ಪ ಮಾಯಕ್ಕನವರು ಕೂಡ ಟ್ರಿಪ್ಗೆ ಹೋಗಿದ್ರು. ಫುಲ್ ಎಂಜಾಯ್ ಮಾಡಿದ್ದಾರೆ. ಸ್ನೇಹಿತರ ಜೊತೆ 2 ದಿನ ಟ್ರ್ಯಾಕ್ಟರ್ನಲ್ಲೇ ಭರ್ಜರಿ ಗೋವಾ ಟೂರ್ ಅನ್ನ ಕೈಗೊಂಡಿದ್ರು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. 16 ಯುವ ರೈತರು ಗೋವಾ ಟ್ರಿಪ್ ಅನ್ನ ಕೈಗೊಂಡಿದ್ದಾರೆ. ಅಂದ್ರೆ ಗೋವಾ ಟ್ರಿಪ್ ಅಂದ ತಕ್ಷಣ ನಾವು ಫ್ಲೈಟೋ ಬಸ್ಸೋ ಇಲ್ಲ ಟ್ರೈನೋ ಏನಾದರೂ ಒಂದು ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇವರು ವಿಭಿನ್ನವಾಗಿ ವಿಶೇಷವಾಗಿ ಟ್ರ್ಯಾಕ್ಟರ್ ಮೂಲಕ ಗೋವಾ ಟ್ರಿಪ್ ಅನ್ನ ಮಾಡಿರೋದು ನಿಜವಾಗ್ಲೂ ಕೂಡ ತುಂಬಾ ಖುಷಿಯ ವಿಚಾರ ಅಂತಾನೆ ಹೇಳಬಹುದು. ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. 16 ಜನರು ಕೂಡ ಒಂದೇ ತರದ ಟಿ ಶರ್ಟ್ ಅನ್ನ ಧರಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಎಷ್ಟು ಖರ್ಚಾಯಿತು ಈ ಟ್ರಿಪ್ಪಿಗೆ, ಎಷ್ಟು ಜನ ಟ್ರಿಪ್ಪಿಗೆ ಹೋಗಿದ್ರು, ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ? ಖಂಡಿತ. ಏನಂದ್ರೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಶಿಶುನಾಳ ಗ್ರಾಮದ ಗ್ರಾಮದ ಯುವ ರೈತ ಇದ್ದಾನೆ. ಆತ ಹೊಸ ಟ್ರ್ಯಾಕ್ಟರ್ ನ ಖರೀದಿ ಮಾಡ್ಕೊಂಡು ಸೀದಾ ನೆಕ್ಸ್ಟ್ ಮಾರನೇ ದಿನವೇ ಗೋವಾ ಟ್ರಿಪ್ ಅನ್ನ ಸ್ನೇಹಿತರ ಮೂಲಕ ಮಾಡಿರುವಂತದ್ದು. ಇದು ಒಂದು ರೈತರಿಗೆ ಖುಷಿ ಕೊಟ್ಟಿರುವಂತದ್ದು. ಅಂದ್ರೆ ಇದೀಗ ಮಳೆ ಕಡಿಮೆ ಆಗಿರೋದ್ರಿಂದಾಗಿ ರೈತ ಹೊಲಗಳಲ್ಲಿ ಕೂಡ ಸಾಕಷ್ಟು ಕೆಲಸಗಳು ಕಡಿಮೆ ಇರೋದ್ರಿಂದಾಗಿ ಹೊಸ ಟ್ರ್ಯಾಕ್ಟರ್ ತಗೊಂಡ್ ಬಂದಂತ ಸ್ನೇಹಿತ ಏನಿದಾರೆ ಆತ ತನ್ನ ಊರಿನ ಎಲ್ಲ ಸ್ನೇಹಿತರು ಕೂಡ ಹಂಚ್ಕೊಳ್ತಾನೆ. ಈಗ ಟ್ರ್ಯಾಕ್ಟರ್ ಮೂಲಕ ಗೋವಾಕ್ಕೆ ಹೋಗಿ ಬರೋಣ ಅನ್ನೋ ಒಂದು ಮಾತನ್ನು ಕೂಡ ಹಂಚ್ಕೊಳ್ತಾನೆ. ಆದ್ರೆ ಉಳಿದ ಸ್ನೇಹಿತರಲ್ಲಿ ಕೂಡ ಆತನಿಗೆ ಅಪಹಾಸ್ಯ ಮಾಡ್ತಾರೆ. ಟ್ರ್ಯಾಕ್ಟರ್ ಮೂಲಕ ಗೋವಾ ಮುಟ್ಟಕ್ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ ನಂತರ ಆತ ಪ್ರಶಾಂತ್ ಏನಿದ್ದಾನೆ ಆತ ತಾನು ಚಾಲೆಂಜ್ ಕೂಡ ಮಾಡ್ಕೊಂಡು ಸ್ನೇಹಿತರ ಜೊತೆ ಇದೀಗ ಗೋವಾ ಟ್ರಿಪ್ ಮಾಡಿ ಮುಗಿಸ್ಕೊಂಡು ವಾಪಸ್ ಊರಿಗೆ ಮರಳಿದ್ದಾನೆ. ಹೀಗಾಗಿ ಗೋವಾ ಟ್ರಿಪ್ ನ ಟ್ರ್ಯಾಕ್ಟರ್ ಮೂಲಕ ಗೋವಾ ಟ್ರಿಪ್ ಮಾಡಿದ್ದೊಂದು ಎಲ್ಲರೂ ಕೂಡ ಗ್ರಾಮದಲ್ಲಿ ಸಂಭ್ರಮದ ಒಂದು ವಾತಾವರಣ ಇದೀಗ ನಿರ್ಮಾಣ ಆಗಿರುವಂತದ್ದು. ಓಕೆ ವೀರೇಶ್, ಟ್ರಿಪ್ ಬಗ್ಗೆ ಯುವಕರ ರೆಸ್ಪಾನ್ಸ್ ಹೇಗಿತ್ತು? ಎಷ್ಟು ದಿನದಿಂದ ಈ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಈ ಯುವಕರು? ಇದು ಅಚಾನಕ್ ಆಗಿರುವಂತ ಪ್ಲಾನ್ ಕೂಡ ಇದು. ಯಾಕಂದ್ರೆ ಟ್ರ್ಯಾಕ್ಟರ್ ಹೊಸದಾಗಿ ತಗೊಂಡ್ ಬಂದಂತ ಟ್ರ್ಯಾಕ್ಟರ್ ಮೂಲಕ ಗೋವಾ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಟ್ರ್ಯಾಕ್ಟರ್ ಮೂಲಕ ಹೋಗೋಣ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾನೆ. ಆದ್ರೆ ಟ್ರ್ಯಾಕ್ಟರ್ ಬೇಡ, ಬದಲಾಗಿ ಬೇರೆ ವಾಹನಗಳಲ್ಲಿ ಹೋಗೋಣ ಅನ್ನೋ ಮಾತನ್ನು ಕೂಡ ಇರ್ತಾರೆ. ಆದ್ರೆ ಇಲ್ಲ, ಟ್ರ್ಯಾಕ್ಟರ್ ನಲ್ಲಿಯೇ ಗೋವಾ ಟ್ರಿಪ್ ಹೋಗೋಣ ಅನ್ನೋ ಒಂದು ಮಾತನ್ನು ಕೂಡ ಪ್ರಶಾಂತ್ ಮತ್ತು ಆತನ ಸ್ನೇಹಿತರು ಕೂಡ ಮಾತಾಡ್ತಾರೆ. ಆದ್ರೆ ಇನ್ನುಳಿದಂತ ಸ್ನೇಹಿತರು ಕೂಡ ಟ್ರ್ಯಾಕ್ಟರ್ ಮೂಲಕ ಗೋವಾ ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗಿ ಬೇರೆ ವಾಹನಗಳ ಮೂಲಕ ಹೋಗೋಣ ಅನ್ನೋ ಒಂದು ಮಾತಿಗೆ ಚಾಲೆಂಜ್ ಆಗಿ ಇದೀಗ ಹೊಸ ಟ್ರ್ಯಾಕ್ಟರ್ ನಲ್ಲಿ ಗೋವಾ ಟ್ರಿಪ್ ಮುಗಿಸ್ಕೊಂಡಂತದ್ದು ಸಾಕಷ್ಟು ಸುದ್ದಿ ಚರ್ಚೆ ಆಗ್ತಿರುವಂತದ್ದು. ಓಕೆ, ಧನ್ಯವಾದ ವೀರೇಶ್ ಬಾರ್ಕಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.